ಹಾಯ್ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್. ಇವತ್ತು ಅಡುಗೆ ಮಾಡ್ತಿರುವಾಗ ನನಗೆ ಒಂದು ವಿಚಾರ ನೆನಪಾಯಿತು. ಪ್ರತಿಯೊಂದು ಬಾರಿ ನಾವು ಮಾಡೋ ಅಡುಗೆ ಒಂದೇ ರೀತಿಯಾಗಿರೋದಿಲ್ಲ. ಕೆಲವೊಮ್ಮೆ ಸ್ವಲ್ಪ ಖಾರ ಜಾಸ್ತಿ ಇರುತ್ತೆ, ಕೆಲವೊಮ್ಮೆ ಉಪ್ಪು ಕಡಿಮೆ ಇರುತ್ತೆ. ಆದರೂ ನಾವು ಮನೆಯವರು ಪ್ರೀತಿಯಿಂದ ತಿಂತೀವಿ. ಹಾಗೇ ನಮ್ಮ ಜೀವನನೂ. ನಾವು ಪರ್ಫೆಕ್ಟ್ ಅಲ್ಲ, ನಮ್ಮ ಸುತ್ತಮುತ್ತಲಿನ ಜನರು ಪರ್ಫೆಕ್ಟ್ ಅಲ್ಲ. ಆದರೆ ಆ ಒಂದು ಸಣ್ಣ ಸಣ್ಣ ಅಪೂರ್ಣತೆಗಳೇ ನಮ್ಮ ಜೀವನನ ಸುಂದರವಾಗಿಸುತ್ತೆ. ಇವತ್ತು ನಾನು ಮಾತಾಡೋಕ್ಕೆ ಹೊರಟಿರೋ ಟಾಪಿಕ್ ಪರ್ಫೆಕ್ಟ್ ಇನ್ ಇಟ್ಸ್ ಇಂಪರ್ಫೆಕ್ಷನ್. ಈ ಫ್ರೇಸ್ ನನಗೆ ತುಂಬ ಇಷ್ಟ ಆಯಿತು. ಯಾಕಂದರೆ ಇದು ಜೀವನದ ಒಂದು ಸುಂದರ ಸತ್ಯನ ಹೇಳುತ್ತೆ. ನಾವೆಲ್ಲರೂ ಲೈಫಲ್ಲಿ ಪರ್ಫೆಕ್ಟ್ ಆಗಿರಬೇಕು ಅಂತ ಬಯಸ್ತೀವಿ. ಪರ್ಫೆಕ್ಟ್ ಬಾಡಿ, ಪರ್ಫೆಕ್ಟ್ ಹೋಮ್, ಪರ್ಫೆಕ್ಟ್ ರಿಲೇಷನ್ಶಿಪ್, ಪರ್ಫೆಕ್ಟ್ ಕ್ಯಾರಿಯರ್, ಹೀಗೆ. ಆದರೆ ಒಂದು ಸಿಂಪಲ್ ಕ್ವೆಶ್ಚನ್, ನಿಜವಾಗಿಯೂ ಪರ್ಫೆಕ್ಟ್ ಅನ್ನೋದಿದೆಯಾ? ನನಗೇನೋ ಹಾಗನ್ಸಲ್ಲಪ್ಪ. ಯಾಕಂದರೆ ಲೈಫ್ ಇಟ್ ಸೆಲ್ಫ್ ಈಸ್ ಇಂಪರ್ಫೆಕ್ಟ್. ಮತ್ತು ಅದರಲ್ಲೇ ಅದರ ಬ್ಯೂಟಿ ಇರೋದು. ಒಂದು ಸಣ್ಣ ಎಕ್ಸಾಂಪಲ್ ತಗೊಳ್ಳೋಣ. ನಿಮ್ಮ ತಾಯಿ ಮಾಡೋ ಸಾಂಬಾರು ಅಥವಾ ರಸಮ್ ಅಥವಾ ಯಾವುದೇ ಅಡುಗೆ ಆಗಲಿ ಯಾವಾಗಲೂ ರೆಸ್ಟೋರೆಂಟ್ ಸ್ಟೈಲಲ್ಲೇ ಆಗಿರಲ್ಲ ಅಲ್ವಾ? ಕೆಲವೊಮ್ಮೆ ಉಪ್ಪು ಜಾಸ್ತಿ ಅಥವಾ ಖಾರ ಜಾಸ್ತಿ ಆಗಿರ್ಬೋದು, ಹೀಗೆ. ಆದರೆ ನಾವು ಅದನ್ನು ಪ್ರೀತಿಯಿಂದ ತಿಂತೀವಿ. ಯಾಕೆ ಹೇಳಿ? ಅದರ ಟೇಸ್ಟ್ಗಿಂತ ಅದರ ಹಿಂದೆ ಇರುವ ಲವ್ ಆ್ಯಂಡ್ ಕೇರೇ ನಮಗೆ ಮುಖ್ಯ ಆಗುತ್ತೆ. ಸಮ್ಟೈಮ್ಸ್ ಪರ್ಫೆಕ್ಷನ್ ಇಸ್ ನಾಟ್ ವಾಟ್ ಟಚಸ್ ಅವರ್ ಹಾರ್ಟ್, ಅಥೆಂಟಿಸಿಟಿ ಡಸ್, ಅಲ್ವಾ? ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಿಮ್ಮ ಮಗು ಏನೋ ಒಂದು ಡ್ರಾಯಿಂಗ್ ಮಾಡ್ಕೊಂಡು ಬಂದು ನಿಮಗೆ ಕೊಡುತ್ತೆ. ಹೇಗೇಗೋ ಗೀಚಿರುತ್ತೆ. ಇನ್ನು ನಮ್ಮ ಚಿತ್ರ ಬರೆದಿರುತ್ತೆ, ಒಳ್ಳೆ ಭೂತ ಥರ ಕಾಣಿಸ್ತಿರ್ತೀವಿ. ಆದ್ರೂ ಆ ಡ್ರಾಯಿಂಗ್ ನೋಡಿದಾಗ ನಮಗೇನೋ ಒಂಥರ ಖುಷಿ. ನಮಗೆ ಅದು ಪ್ರೈಸ್ಲೆಸ್ ಆಗಿ ಕಾಣುತ್ತೆ. ಯಾಕೆಂದರೆ ಅದು ಪರ್ಫೆಕ್ಟ್ ಅಲ್ಲ, ಬಟ್ ಇಟ್ ಈಸ್ ರಿಯಲ್. ಇದೇ ಲೈಫ್ಗೂ ಅಪ್ಲೈ ಆಗುತ್ತೆ. ಸರಿ, ಟಾಪಿಕ್ ಬಗ್ಗೆ ಮಾತಾಡ್ತಾ ನಾನು ಈ ವಿಡಿಯೋದಲ್ಲಿ ಏನು ತೋರಿಸ್ತಾ ಇದ್ದೀನಿ ಅನ್ನೋದನ್ನು ಹೇಳಲೇ ಇಲ್ಲ ಅಲ್ವಾ? ನಾನಿಲ್ಲಿ ಇನ್ಸ್ಟೆಂಟ್ ರಸಮ್ ಪೌಡರ್ ಮಾಡೋದನ್ನು ತೋರಿಸ್ತಾ ಇರೋದು. ತುಂಬ ಕಮ್ಮಿ ಬ್ಯಾಚಲ್ಲೇ ಮಾಡ್ಕೊಳ್ಳೋದು ನಾನು ಯೂಶ್ವಲಿ. ಯಾಕೆ ಅಂತಂದರೆ ಅದರ ಫ್ರೆಶ್ನೆಸ್ ಹಾಗೂ ಆ ಫ್ಲೇವರ್ ಹಾಗೇ ಇರುತ್ತೆ. ಕಮ್ಮಿ ಬ್ಯಾಚಲ್ಲಿ ಮಾಡಿಕೊಂಡ್ರೆ ವಾರಕ್ಕೊಂದ್ಸತಿನೋ ಅಥವಾ 15 ದಿವಸಕ್ಕೊಂದ್ಸತಿನೋ ಮಾಡ್ಕೊಳ್ತೀನಿ. ತುಂಬಾ ಈಸಿ ಆ್ಯಂಡ್ ಮ್ಯಾಕ್ಸಿಮಮ್ ಒಂದು 15 to 20 ಮಿನಿಟ್ಸ್ ಸಾಕು ನಿಮಗೆ ಈ ರಸಮ್ ಪೌಡರ್ ಮಾಡ್ಕೊಳ್ಳೋದಕ್ಕೆ. ಜೊತೆಗೆ ಇದರ ಡೀಟೇಲ್ ವಿಡಿಯೋ ಕೂಡ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ, ಚೆಕ್ ಮಾಡ್ಕೊಳ್ಬೋದು. ಆ್ಯಂಡ್ ನಾನಿಲ್ಲಿ ಅಮಟೆಕಾಯಿ ಉಪ್ಪಿನಕಾಯಿಗೆ ರೆಡಿ ಮಾಡ್ಕೊಳ್ತಾ ಇದ್ದೆ. ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ಆಲ್ರೆಡಿ ನಾನು ನಿಮಗೆ ಶೇರ್ ಮಾಡಿದ್ದೀನಿ. ಈ ಹಿಂದಿನ ವೀಡಿಯೋದಲ್ಲೇ ನಾನು ಶೇರ್ ಮಾಡಿದ್ದೀನಿ. ನಿಮಗೆ ಲಿಂಕ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಬೋದು. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಆ್ಯಂಡ್ ಎಸ್, ಯಾರು ಬೇಕಿದ್ದರೂ ಮಾಡ್ಬೋದು. ಆ್ಯಂಡ್ ಎಸ್, ಕಮ್ಮಿಂಗ್ ಬ್ಯಾಕ್ ಟು ಅವರ್ ಟಾಪಿಕ್. ಇತ್ತೀಚೆಗೆ ಸೋಷಲ್ ಮೀಡಿಯಾ ಓಪನ್ ಮಾಡಿದ್ರೆ ಎಲ್ಲರ ಜೀವನವು ಪರ್ಫೆಕ್ಟ್ ಅಂತ ಅನಿಸೋ ಹಂಗಿರುತ್ತೆ.
ಅಂದರೆ ಅವ್ರು ತೋರಿಸೋ ಈ ವೆಕೇಷನ್ ಫ್ಯಾಮಿಲಿ ಟ್ರಿಪ್ ಇರ್ಬೋದು, ಅಥವಾ ಅವ್ರು ಶೇರ್ ಮಾಡುವಂಥ ಫ್ಯಾಮಿಲಿ ಫೋಟೋಸ್, ಅಥವಾ ಅವರ ಹೆಲ್ತಿ ಸ್ಕಿನ್ ಬಗ್ಗೆ, ಅಥವಾ ಲೈಫ್ ಸ್ಟೈಲ್, ಹೀಗೆ ಎಲ್ಲನೂ ಪರ್ಫೆಕ್ಟ್ ಥರನೇ ಕಾಣುತ್ತೆ. ಆದರೆ ಒಂದು ನೆನ್ಪಿಟ್ಕೊಳ್ಳಿ, ನಾವು ಅವರ ಹೈಲೈಟ್ ರೀಲ್ ನೋಡ್ತಿದ್ದೀವಿ ಅಷ್ಟೇ, ಅವರ ರಿಯಲ್ ಲೈಫ್ ಅಲ್ಲ. ಪ್ರತಿಯೊಬ್ಬರ ಜೀವನದಲ್ಲೂ ಸ್ಟ್ರಗಲ್ಸ್ ಇರುತ್ತೆ, ಇನ್ಸೆಕ್ಯೂರಿಟೀಸ್ ಕಾಡುತ್ತೆ, ಮಿಸ್ಟೇಕ್ಸ್ ಮಾಡ್ತಾರೆ. ಆದರೆ ಅದನ್ನು ಕ್ಯಾಮ್ರಾ ಮುಂದೆ ತೋರಿಸೋದಿಲ್ಲ. ನಾನು ಕೂಡ ಅದಕ್ಕಾಗಿ ಕಂಪ್ಯಾರಿಸನ್ ಅನ್ನೋದು ಹ್ಯಾಪಿನೆಸ್ನ ಬಿಗ್ಗೆಸ್ಟ್ ಥೀಫ್ ಅಂತ ಹೇಳ್ತಾರೆ. ನಾವು ನಮ್ಮ ಬಿಹೈಂಡ್ ಸೀನ್ಸನ್ನು ಇನ್ನೊಬ್ಬರ ಹೈಲೈಟ್ ರೀಲ್ಸ್ ಜೊತೆ ಕಂಪೇರ್ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಏನೋ ಕೊರತೆ ಇದೆ ಅಂತ ಫೀಲ್ ಮಾಡ್ಕೊಳ್ತೀವಿ. ಆದರೆ ನಿಜ ಏನು ಗೊತ್ತಾ, ನೋಬಡಿ ಹ್ಯಾಸ್ ಇಟ್ಸ್ ಆಲ್ ಫಿಗರ್ಡ್ ಔಟ್. ಇಲ್ಲಿ ನಾನು ಸಾಯಂಕಾಲ ಸ್ನ್ಯಾಕ್ಸ್ಗೆ ಈ ಹಲಸಿನ ಬೇಳೆ ಅಥವಾ ಹಲಸಿನ ಬೀಜ ಏನಿರುತ್ತಲ್ಲ, ಅದನ್ನು ಬಳಸಿ ಒಂದು ಸಿಹಿ ತಿಂಡಿನ ಮಾಡ್ತಾಯಿದ್ದೀನಿ. ಯೂಶ್ವಲಿ ನಮ್ಮ ಕರಾವಳಿ ಕಡೆ ಸಾಯಂಕಾಲ ಸ್ನ್ಯಾಕ್ಸ್ಗೆ ಅಂತ ಇದನ್ನು ಮಾಡ್ತಾರೆ. ಅಂದರೆ ಹಲಸಿನ ಬೀಜನ ಸ್ಟೋರ್ ಮಾಡಿಟ್ಟು ಈ ಮಳೆ ಬರಬೇಕಾದ್ರೆ ಸಾಯಂಕಾಲದೊತ್ತು ಬಿಸಿ ಬಿಸಿಯಾಗಿ ಇದನ್ನು ತಿನ್ನೋದಕ್ಕೆ ಮಜ್ವಾಗಿರುತ್ತೆ. ನಾವಿದಕ್ಕೆ ಬೇಳೆ ಹೋಳಿಗೆ ಅಂತ ಹೇಳ್ತೀವಿ. ಈವನ್ ಹಲಸಿನ ಬೀಜಕ್ಕೆ ನಮ್ಮ ಕಡೆ ಹಲಸಿನ ಬೇಳೆ ಅಂತಲೇ ಹೇಳೋದು, ಹಲಸಿನ ಬೇಳೆ ಹೋಳಿಗೆ ಅಂತ ಹೇಳ್ತೀವಿ. ಸಿಂಪಲಾಗಿ ಹೇಳಬೇಕು ಅಂದರೆ ಅದನ್ನು ಕಟ್ಲೆಟ್ ಅಂತ, ಸ್ವೀಟ್ ಕಟ್ಲೆಟ್ ಅಂತ ಕನ್ಸಿಡರ್ ಮಾಡ್ಬೋದು. ಜಸ್ಟ್ ಅದನ್ನು ಬೇಯಕ್ಕಿಟ್ಟಿದ್ದೀನಿ. ಇನ್ನು ಇತ್ತೀಚೆಗೆ ಸೋಷಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗಿರುವಂತಹ ಮೋಮೋಸ್ ರೆಸಿಪಿನ ನಾನಿಲ್ಲಿ ಟ್ರೈ ಮಾಡ್ತಾ ಇರೋದು. ಲೇಝಿ ಮೋಮೋಸ್ ಅಂತೀವಿ. ಅಂದರೆ ಇದರಲ್ಲಿ ಹಿಟ್ಟನ್ನ ಕಲಸಿ ನಾದ್ಕೊಳ್ಳೋ ಅವಶ್ಯಕತೆ ಎಲ್ಲ ಏನೂ ಇರೋದಿಲ್ಲ. ಆ್ಯಂಡ್ ನಾನಿಲ್ಲಿ ಬೇಸಿಕ್ ತರಕಾರಿಗಳು ಅಂದರೆ ಕ್ಯಾಬೇಜ್, ಈರುಳ್ಳಿ, ಕ್ಯಾರೆಟ್ ಹಾಗೂ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಇಷ್ಟನ್ನು ಸಣ್ಣಗೆ, ಆದಷ್ಟು ಸಣ್ಣಗೆ ಹೆಚ್ಕೊಳ್ತಾ ಇದ್ದೀನಿ. ಇದಕ್ಕೆ ಪನ್ನೀರ್ ಮಸ್ಟ್ ಆ್ಯಂಡ್ ಶುಡ್ ಬೈಂಡಿಂಗ್ ಆಗಿ ಹೆಲ್ಪ್ ಮಾಡುತ್ತೆ. ಸೊ ಪನ್ನೀರನ್ನ ಕೂಡ ಚೆನ್ನಾಗಿ ತುರಿದಿಟ್ಕೊಳ್ತಾ ಇದ್ದೀನಿ. ಮೊದಲಿಗೆ ತರಕಾರಿ ನಾವು ಕಟ್ ಮಾಡಿರುವಂತಹ ಸಣ್ಣಗೆ ಹೆಚ್ಚಿರುವಂತಹ ತರಕಾರಿಗಳನ್ನ ಫ್ರೈ ಮಾಡ್ಕೊಳ್ಬೇಕು. ಒಂದು ಸ್ವಲ್ಪ ಉಪ್ಪು ಮತ್ತು ಪೆಪ್ಪರ್ ಪೌಡರ್ ಹಾಕಿ ಆ್ಯಂಡ್ ಕಂಪ್ಲೀಟಾಗಿ ಡ್ರೈ ಆಗಬೇಕು. ಅದರಲ್ಲಿ ಒಂದು ಚೂರು ನೀರಿನ ಅಂಶ ಇರಬಾರ್ದು. ಆ ರೀತಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನಮ್ಮ ಯೂಶ್ವಲ್ ಮೋಮೋಸಲ್ಲಿ ಹೇಗೆ ಅಂತಂದರೆ ತರಕಾರಿ ಮಸಾಲೆ ಎಲ್ಲ ಫ್ರೈ ಮಾಡಿಕೊಂಡು ನಂತರ ನಾವು ಹಿಟ್ಟೇನು ಕಲಿಸ್ಕೊಂಡಿರ್ತೀವಲ್ಲ ಅದರೊಳಗೆ ಫಿಲ್ ಮಾಡಿ ಸ್ಟೀಮ್ ಮಾಡಿ ಬೇಯಿಸೋದಲ್ವಾ. ಬಟ್ ಇದರಲ್ಲಿ ಹಾಗಲ್ಲ. ತರಕಾರಿ ಎಲ್ಲ ಚೆನ್ನಾಗಿ ಡ್ರೈ ಆದಮೇಲೆ ಲಾಸ್ಟಲ್ಲಿ ಪನ್ನೀರ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋ ಅಂಥದ್ದು. ಈ ಪನ್ನೀರ್ ಹೇಳ್ದಂಗೆ ಬೈಂಡಿಂಗ್ ಏಜೆಂಟ್ ಆಗಿರುತ್ತೆ. ಅಂದರೆ ನಾವು ಈ ಮಸಾಲೆನ ಉಂಡೆ ಕಟ್ಟಿ ಫ್ರಿಜ್ಜಲ್ಲಿ ಇಡಬೇಕು.
ನಂತರ ಅದನ್ನು ನಾವು ಹಿಟ್ಟಲ್ಲಿ ರೋಲ್ ಮಾಡಿ ಸ್ಟೀಮ್ ಮಾಡುವಂಥದ್ದು. ಇಲ್ಲಿ ಹಲಸಿನ ಬೇಳೆ ಅಥವಾ ಹಲಸಿನ ಬೀಜ ಏನಿರುತ್ತೆ ಚೆನ್ನಾಗಿ ಬೆಂದಿದೆ. ಇದನ್ನು ನಾವು ತೆಂಗಿನಕಾಯಿ ಮತ್ತು ಬೆಲ್ಲ ಹಾಕಿ ರುಬ್ಕೊಳ್ಳೋ ಅಂಥದ್ದು. ಇದು ಆ್ಯಕ್ಚುಲಿ ತುಂಬಾ ಒಳ್ಳೆಯದು. ಇದರಲ್ಲಿ ಹೆಲ್ದಿ ನಿಮಗೆ ಇಂಗ್ರೀಡಿಯೆಂಟ್ಸ್ ಇರೋದರಿಂದ, ಅಂದರೆ ಹಲಸಿನ ಬೇಳೆ, ತೆಂಗಿನಕಾಯಿ, ಬೆಲ್ಲ ಇದೆಲ್ಲ ಇರೋದರಿಂದ ನೀವು ಆರಾಮ್ಸೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ತಿನ್ಬೋದು. ಆ್ಯಂಡ್ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು ಹಲಸಿನ ಬೇಳೆ. ಆ್ಯಂಡ್ ಇದರ ಡೀಟೇಲ್ಡ್ ರೆಸಿಪಿ ನಾನು ಆಲ್ರೆಡಿ ನನ್ನ ಹಳೆಯ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಇದರ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಬೋದು. ನನ್ನ ಜೀವನದಲ್ಲಿಯೂ ನಾನು ಹಲವಾರು ಬಾರಿ ಎಲ್ಲವನ್ನು ಪರ್ಫೆಕ್ಟಾಗೇ ಮಾಡಬೇಕು ಅಂತ ತಿಳ್ಕೊಂಡಿದ್ದೆ. ಲೈಕ್ ಪರ್ಫೆಕ್ಟ್ ಪ್ಲ್ಯಾನ್, ಪರ್ಫೆಕ್ಟ್ ಟೈಮಿಂಗ್, ಪರ್ಫೆಕ್ಟ್ ರಿಸಲ್ಟ್. ಹೀಗೆ ರಿಸಲ್ಟ್ ಕೂಡ ಹೀಗೆ ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಆದರೆ ಲೈಫ್ ನನಗೆ ಒಂದು ಒಳ್ಳೆ ಲೆಸನ್ ಕಲಿಸ್ತು. ಡನ್ ಈಸ್ ಆಲ್ವೇಸ್ ಬೆಟರ್ ದ್ಯಾನ್ ಪರ್ಫೆಕ್ಟ್. ಪರ್ಫೆಕ್ಷನ್ನ ಕಾಯ್ತಾ ಹೋದರೆ ನಾವು ಸ್ಟಾರ್ಟ್ ಮಾಡೋದೇ ಇಲ್ಲ. ಫಾರ್ ಎಕ್ಸಾಂಪಲ್ಸ್, ಯೂಟ್ಯೂಬ್ ಚಾನಲ್ ಶುರು ಮಾಡಬೇಕು ಅಂದ್ಕೊಳ್ತೀವಿ, ಇನ್ನು ಕ್ಯಾಮ್ರಾನೇ ಚೆನ್ನಾಗಿಲ್ಲ ಅಂತ ಬಿಡ್ತೀವಿ. ಇನ್ನು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಳ್ತೀವಿ, ಇನ್ನೂ ಪರ್ಫೆಕ್ಟ್ ಟೈಮ್ ಬಂದಿಲ್ವಲ್ಲ ಅಂತ ಅಂದ್ಕೊಳ್ತೀವಿ. ಹೀಗೆ ಈ ರೀತಿ ಆದರೆ ರಿಯಾಲಿಟಿ ಏನು ಗೊತ್ತಾ? ಪರ್ಫೆಕ್ಟ್ ಟೈಮ್ ಯಾವತ್ತೂ ಬರೋದಿಲ್ಲ. ಯು ಲರ್ನ್ ಆನ್ ದ ವೇ. ನಡೆಯುತ್ತಾ ಹೋದಾಗಲೇ ದಾರಿ ಗೊತ್ತಾಗೋದು. ಇನ್ನೊಂದು ಬ್ಯೂಟಿಫುಲ್ ಎಕ್ಸಾಂಪಲ್ಸ್ ಹೇಳ್ತೀನಿ. ಜಪಾನಲ್ಲಿ ಕಿಂಗ್ಸುಗಿ ಅಂತ ಒಂದು ಆರ್ಟ್ ಫಾರ್ಮ್ ಇದೆ. ಅಂದರೆ ಒಡೆದ ಪಾಟನ್ನು ಅವರು ಚಿನ್ನ ಬಳಸಿ ರಿಪೇರಿ ಮಾಡ್ತಾರೆ. ಅವರು ಇಲ್ಲಿ ಈ ಮಡಿಕೆ ಅಥವಾ ಈ ಪಾಟ್ನ ಒಡೆದಿರೋವಂಥದ್ದನ್ನು ನಾವು ಸೇರಿಸಿದಾಗ ಅದರಲ್ಲಿ ಈ ಕ್ರ್ಯಾಕ್ಸ್ ಇರುತ್ತಲ್ಲ, ಅದನ್ನು ಮುಚ್ಚೋದಿಲ್ಲ. ಅವರು ಅದನ್ನು ಹೈಲೈಟ್ ಮಾಡ್ತಾರೆ. ಯಾಕಂದರೆ ಆ ಕ್ರ್ಯಾಕ್ಸೇ ಅದರ ಹಿಸ್ಟ್ರಿ, ಅದರ ಜರ್ನಿ, ಹಾಗೆ ಅದರ ಸ್ಟೋರಿ ಕೂಡ. ಈ ಕಾನ್ಸೆಪ್ಟ್ ನನಗೆ ತುಂಬ ಇಷ್ಟ ಆಯಿತು. ಯಾಕಂದರೆ ನಮ್ಮ ಜೀವನದಲ್ಲೂ ಹಾಗೆ ತಾನೇ. ನಮ್ಮ ಫೇಲ್ಯೂರ್ಸ್, ನಮ್ಮ ಸ್ಟ್ರಗಲ್, ನಮ್ಮ ಹಾರ್ಟ್ ಬೇಕ್ ಇವೆಲ್ಲನೂ ನಮ್ಮ ಕ್ರ್ಯಾಕ್ಸ್ ಹಾಗೂ ನಮ್ಮ ಹಿಸ್ಟ್ರಿ. ಆದರೆ ಅವು ನಮ್ಮ ವೀಕ್ನೆಸ್ ಅಲ್ಲ, ಅವು ನಮ್ಮ ಸ್ಟ್ರೆಂತ್. ಆ್ಯಂಡ್ ಇದೆಲ್ಲ ನಿಮ್ಮ ವ್ಯಾಲ್ಯೂಸ್ನ ಕಡಿಮೆ ಮಾಡೋದಿಲ್ಲ. ಇನ್ಫ್ಯಾಕ್ಟ್ ಇಟ್ ಮೇಕ್ಸ್ ಯು ಮೋರ್ ಹ್ಯೂಮನ್. ಸೆಲ್ಫ್ ಲವ್ ಅಂದರೆ ಪರ್ಫೆಕ್ಟ್ ಆಗಿರೋದನ್ನು ಪ್ರೀತಿಸೋದಲ್ಲ, ಇಂಪರ್ಫೆಕ್ಟ್ ಆಗಿದ್ದರೂ ನಮ್ಮನ್ನು ನಾವು ಪ್ರೀತಿಸೋದು. ಗ್ರೋತ್ ಅಂದರೆ ತಪ್ಪುಗಳು ಇಲ್ಲದೇ ಇರೋದಲ್ಲ, ತಪ್ಪುಗಳ ಜೊತೆಯಲ್ಲೇ ಮುಂದೆ ಸಾಗೋದು. ಕೊನೆಯಲ್ಲಿ ಒಂದು ಮಾತು ಏನು ಗೊತ್ತಾ? ಒಂದು ಫ್ಲವರ್ ಪರ್ಫೆಕ್ಟ್ ಆಗಿರೋದ್ರಿಂದ ಸುಂದರವಾಗಿರೋದಿಲ್ಲ, ಅದು ಫ್ಲವರ್ ಆಗಿರೋದಕ್ಕೆ ಸುಂದರವಾಗಿರೋದು. ಹಾಗೆಯೇ ನೀವು ಪರ್ಫೆಕ್ಟ್ ಆಗಬೇಕಿಲ್ಲ, ನೀವು ನೀವಾಗಿದ್ದರೆ ಸಾಕು. ಇಂದಿನಿಂದ ಪರ್ಫೆಕ್ಷನನ್ನು ಚೇಸ್ ಮಾಡೋದಕ್ಕಿಂತ ಪ್ರೋಗ್ರೆಸ್ಸನ್ನು ಸೆಲೆಬ್ರೇಟ್ ಮಾಡೋಣ. ನಮ್ಮ ಫ್ಲಾಸ್ ಅಂದರೆ ನಮ್ಮ ಈ ಕುಂದುಕೊರತೆಗಳನ್ನು ಹೈಡ್ ಮಾಡೋದಕ್ಕಿಂತ ನಮ್ಮ ಜರ್ನಿನ ಅಪ್ರಿಷಿಯೇಟ್ ಮಾಡೋಣ. ಮತ್ತು ನೆನ್ಪಿಡಿ, there is a strange kind of beauty in being imperfect. ಇಷ್ಟೆಲ್ಲ ಹೇಳಿ ನಾನು ಮಾಡಿರೋ ಮೋಮೋಸ್ ಕೂಡ ಇಂಪರ್ಫೆಕ್ಟಾಗಿ ಬಂತು. ಬಟ್ ಸ್ಟಿಲ್ ಐ ಆಮ್ ಹ್ಯಾಪಿ ವಿತ್ ದ ಪ್ರಾಸೆಸ್. ಮೋಮೋಸ್ ಫೇಲ್ ಆಯಿದ್ರೂ ನಾನೇನೋ ಒಂದು ಕಲಿತೆ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಪರ್ಫೆಕ್ಟ್ ಇನ್ ಇಟ್ಸ್ ಇಂಪರ್ಫೆಕ್ಷನ್. ಇನ್ನು ಇವತ್ತು ಶೇರ್ ಮಾಡಿರೋ ಕಂಟೆಂಟ್ ನಿಮಗೆ ಮೋಟಿವೇಟ್ ಅನಿಸಿದ್ರೆ ನನ್ನ ಮೋಟಿವೇಟ್ ಮಾಡೋದಕ್ಕೆ ಒಂದು ಲೈಕ್ ಕೊಡಿ. ಒಂದು ವೇಳೆ ಈ ವಿಡಿಯೋ ನಿಮ್ಮಲ್ಲಿರೋ ಯಾರಿಗಾದರೂ ಉಪಯೋಗವಾಗ್ಬೋದು ಅಂತ ನಿಮಗೆ ಅನಿಸಿದ್ರೆ ದಯವಿಟ್ಟು ಅವರಿಗೆ ಶೇರ್ ಮಾಡಿ. ಮುಂದಿನ ಇಂಟ್ರೆಸ್ಟಿಂಗ್ ಕಂಟೆಂಟ್ ಜೊತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸ್ಟೇ ಟ್ಯೂನ್, ಸ್ಟೇ ಕನೆಕ್ಟೆಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್.